ಏನಾಯಿತು ಸರ್? ಸರ್ ಏನು ಅಂತ ಗೊತ್ತಿಲ್ಲ. ಪ್ರತಿ ಶನಿವಾರನೂ ನಾವು ಮನೆಯಿಂದ ನಮ್ಮ ದೊಡ್ಡಕ್ಕನ ಮನೆಗೆ ಬರ್ತಾಯಿದ್ದೋ. ಅವರು ಗಂಡ ಹೆಂಡ್ತಿರು ಇಬ್ಬರೇ ಇರೋರು, ಏನೋ ಪೂಜೆ ಇದೆ ಅಂದ್ಬಿಟ್ಟು ನಾವು ಬಂದ್ಬಿಡುವ. ನಿನ್ನೆ ಎಲ್ಲ ಚೆನ್ನಾಗೇ ಇದ್ಲು, ನಮ್ಮ ಅಕ್ಕ ನಮ್ಮ ಜೊತೆ ಚೆನ್ನಾಗಿ ಇಟ್ಕೊಂಡು ಎಲ್ಲ ಇದು ಮಾಡ್ಕೊಂಡೇ ಇದ್ದರು. ಮಟನ್ ಗಿಟನ್ನೆಲ್ಲ ಅವರೇ ಹೋಗಿ ತೊಗೊಂಡು ಎಲ್ಲ ಜೊತೆಲೇ ಬಂದರು. ಜೊತೆಲಿ ಬಂದಾಗ ಏನಾಯಿತು ಅಂದರೆ, ನಾವು ಸಾಯಂಕಾಲ 6:45 7 ಗಂಟೆ ಹಂಗೆ ನಾನು ನಮ್ಮ ಅಕ್ಕನ ಮನೆಗೆ ಬಂದು ಎಲ್ಲರನ್ನೂ ಕರ್ಕೊಂಡು ಅವರು ಕರ್ಕೊಬಂದ್ಬಿಟ್ರು. ತಿರ್ಗಾಲ ಬೆಳಗ್ಗೆ 6:45 ಬಂದು ನಮ್ಮ ಅಕ್ಕನ ಮನೆ ದೊಡ್ಡಕ್ಕನ ಮನೆ ಬಂದು ಹೇಳ್ಬೇಕಾದ್ರೆ, ನಿಮ್ಮ ಪಾಪ ಹೋಗ್ಬಿಟ್ಟು ಬಾಕ್ಲು ಹಾಕೊಂಡು ಹೊಂಟೋಗೋಳೆ, ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ಲು, ಡೋರ್ಗಳು ಬಾಕ್ಲು ಹಾಕೊಂಡು ಹೊಂಟೋಗೋಳೆ ಅಂದ್ಬಿಟ್ಟು ಬಂದರು ಅಲ್ಲಿಗೆ. ಯಾರು? ನಮ್ಮ ಭಾವ, ಅವ್ರ ಗಂಡ ಬರ್ಬೇಕಾದ್ರೆ ಹೇಳ್ಕೊಂಡು ಬಂದ್ರಲ್ಲ, ಏಕ್ದಮ್ ಹೋದೆ. ಅಲ್ಲಿ ಗೇಟ್ ಬೀಗ ಬಾಕ್ಲು ಹಾಕಿತ್ತು. ಸ್ವಿಮ್ಮಿಂಗ್ ಪೂಲ್ದು 8 ಅಡಿ ಗೋಡೆ ಇದೆ. ಆ ಗೋಡೆನ ಆರ್ಬಿಟ್ಟು ಏಕ್ದಮ್ ಮನೆಗೆ ಓಡೋಗ್ಬಿಟ್ಟು ಪೂರ್ತಿ ಎಲ್ಲ ತಡ್ಕಾಡಾದ್ಮೇಲೆ ಲಾಸ್ಟಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರ ಸೈಡಲ್ಲಿ ಅಲ್ಲೆಲ್ಲರ ಮಲಗಿರ್ಬೋದೇನೋ, ಏನಾರು ಆಗಿರ್ಬೋದೇನೋ ಅಂತ ಹೋಗಿ ನೋಡಿದಾಗ ಬಾಡಿ ತೇಲ್ತಾಯಿತ್ತು. ಇದ್ರ ಪ್ರಕಾರ ಏನು ಅಂತಂದರೆ ಅದಿಲ್ಲ. ಅದು ಇದನ್ನ ತನಿಖೆ ಮಾಡಬೇಕು. ಕೊಲೆ ಮಾಡುವಂಥ ನಿಮ್ಮ ಭಾವ ಏನಿತ್ತು ಆ ಥರ ಏನು ಅಂತ ಗೊತ್ತಿಲ್ಲ. ಅವರು ಮಾಮೂಲಿ ಜಗಳ ಕಾಯ್ತಾನೆ ಇದ್ರು, ಜಗಳ ಇದೆಲ್ಲ ಮಾಡ್ತಾನೆ ಇದ್ರು. ಆ ಥರ ಏನಿಲ್ಲ. ಕೊಂಡಿದ್ದಾಳೋ ಅದಂತೂ ಗೊತ್ತಿಲ್ಲ. ತನಿಖೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಅವ್ರ ಮದುವೆ ಆಗಿ 13 ವರ್ಷ 14 ವರ್ಷ ಆಗ್ತಿದೆ. ಎಷ್ಟು ಮಕ್ಕಳಿದೆ? 2 ಮಕ್ಕಳಿದೆ. ಲವ್ ಮ್ಯಾರೇಜ್? ಲವ್ ಮ್ಯಾರೇಜ್. ಹೋಗಿ ದೇವಸ್ಥಾನದಲ್ಲಿ ಹೋಗಿ 10 ಜನ ಹೋಗಿ ತಾಲಿ ಹಾಕಿಸ್ಕೊಂಡು ಬಂದಿರೋ. ನಿಮ್ಮ ಭಾವ ಏನು ಕೆಲಸ ಮಾಡ್ತಿದ್ರು? ಇಲ್ಲಿ ಕಬ್ಬಿಣದ ಅಂಗಡಿ ಮಡಗಿದ್ದಾರೆ. ನೀವು ಬೆಳಗ್ಗೆ ಗೊತ್ತಾಗಿದ್ದ? ನಾವು ಬೆಳಗ್ಗೆ ನಮ್ಮ ಅಕ್ಕನ ಮನೇಲಿದ್ದಾಗ ಬಂದು ಕರೆದ್ಬಿಟ್ಟು ಕರ್ಕೊಂಡೋಗಿದ್ದು. ನೀವು ಸಂಜೆ ಅವ್ರ ಮನೇಲೇ ಇದ್ರಾ? ಸಂಜೆ ಅವ್ರ ಮನೇಲಿದ್ದೆ. ಅವ್ರು ಹೇಳ್ದಕ್ಕೆ ಒಂದು ಅರ್ಧ ಗಂಟೆ ಆಯಿತು ಬಾಕ್ಲು ಹಾಕ್ಕೊಂಡು ಅಂತ ಹೋದರು. ಆ ಬಾಡಿ ತೇಲ್ತಾ ಇರೋದು ನೋಡಿದ್ರೆ ಅರ್ಧ ಗಂಟೆ ಆಗಿಲ್ಲ. ಬಾಡಿ ಅವಳು ಸತ್ತ ಅರ್ಧ ಗಂಟೆ ಆಗಲಿಲ್ಲ ಅಂದರೆ ನನಗೆ ಅಲ್ಲೇ ಫ್ಲಾಶ್ ಆಯಿತು. ಇಲ್ಲ ಇವರೇ ಏನೋ ಮಾಡಿದಾರೋ, ಇಲ್ಲ ಅವಳೇ ಅದು ಯಾವಾಗ ಬಿದ್ದಿದ್ಲೋ ಅಂತ ನಂಗೆ ಗೊತ್ತಿರಲಿಲ್ಲ. ಈಜು ಬರುತ್ತಾ? ನಮ್ಮ ಅಕ್ಕನಿಗೆ ಈಜು ಬರಲ್ಲ, ನೀರು ಅಂದರೆ ಭಯ. ಸ್ವಿಮ್ಮಿಂಗ್ ಪೂಲು ಮತ್ತು ಬಾವಿ ಒಳ್ಳೆ ಆಳ 7 ಅಡಿ ಇದೆ. ನೀರಿದ್ದಿದ್ದು ಬರೀ 6 ಅಡಿ. ಮೆಟ್ಲಿದೆ, 2 ಮೆಟ್ಲಿದೆ. 2 ಮೆಟ್ಲು ಒಂದು 5 ಅಡಿ ಬರುತ್ತೆ, ಒಂದು 4 ಅಡಿ ಬರುತ್ತೆ. 2 ಮೆಟ್ಲಿದೆ. ಏನು ಆಗ್ರಹಿಸ್ತೀರಿ ನೀವು? ನಾವೇನಿಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಲಿ ಅಂತ. ಆಮೇಲೆ ಮಕ್ಳುಗಳಿಗೆ ಏನು ಪರಿಹಾರ ಇದೆ ಆ ಪರಿಹಾರ ಕೊಡಲಿ. ಆಮೇಲೆ ನಮ್ಮದು ಒಂದಷ್ಟು ಜಮೀನನ್ನು ನಾವು ಅವ್ರ ಹೆಸ್ರು ಮಾಡಿದ್ದೋ ಆ ಗಂಡ ಹೆಂಡ್ತಿಗೆ, ಅದು ನಮ್ಗೆ ರಿಟರ್ನ್ ವಾಪಸ್ ಬರಲಿ. ನಮ್ಮ ಹೆಸರು ಪರ್ಮಿಷನ್. ಏನಂತ ಗೊತ್ತಾಯ್ತು? ಹಿಂಗೆ ಹೊಟ್ಟೆ ನೋವು ಅಂತ ಇದ್ಲು, 2 ಬ್ಲಡ್ ಬತ್ತು. ಅಷ್ಟಕ್ಕೇ ಬಿದ್ದು ಒದ್ದಾಡ್ಬಿಟ್ಟು ಬಾಕ್ಲು ಹಚ್ಕೊಂಡು ನನ್ನ ಈಚೆಗೆ ಹಾಕ್ಬಿಟ್ಟು ಹೊಂಟೋದ್ಲು. ರೂಮನ್ ಬಾಕ್ಲೇ ತೆಗಿತಾ ಇಲ್ಲ ಅಂತ ಹೇಳ್ದೆ ಸರ್. ಅಳಿಯ ನಿಮ್ಮ ಮಗಳಿಗೆ ಆ ಸಮಸ್ಯೆ ಇತ್ತಾ? ಇರಲಿಲ್ಲ ಸರ್. ನಿಮ್ಮ ಹತ್ರ ಯಾವಾಗ ಹೇಳ್ಕೊಂಡಿದ್ರಾ? ಇಲ್ಲ ಸರ್. ಹೆಣ್ಣು ಹೆಂಡತಿ ಅಂದ್ರೆ ಏನಾರ ಗಲಾಟೆ ಆ ಥರದ್ದು ಇತ್ತಮ್ಮ? ಇತ್ತು ಸರ್. ಅಂದರೆ ಈಗ ನಿಮ್ಮ ಅಳಿಯಂಗೆ ಆ ಥರ ಮಾಡುವಂಥದ್ದಾಗಲಿ ದ್ವೇಷ ಇತ್ತಾ? ಹೇಗೆ ಇದ್ರೂ ಇರಬೇಕು ಸರ್. ಇದೆ. ನೀವು ಯಾವಾಗ ಮಾತಾಡ್ಸಿದ್ರಿ ಲಾಸ್ಟು? ರಾತ್ರಿ ಸರ್ 7. ಮನೆಗೆ ಹೋಗಿದ್ರಿ? ಅಲ್ಲೇ ಇದ್ದೆ ಸರ್. ನಾವು ಅಲ್ಲೇ ಇದ್ದಿದ್ದು. ದೊಡ್ಡ ಹೆಂಡ್ತಿ ಒಂದು ಇದು ಹೇಳ್ತೀನಿ ಸರ್. ದೊಡ್ಡ ಹೆಂಡ್ತಿ ಕಡೆಯವರು ಹಂದಿ ಮೂಳೆಯಲ್ಲಿ ಮಾಟ ಮಾಡ್ಸಾಕ್ಬಿಟ್ಟವ್ರೆ, ಇವಳು ಸತ್ತೋಗ್ಲಿ ಅಂತ ಅಗೋರಿಗಳು ಬಂದು ಹೇಳಿದ್ರು ಅಂತ ನನ್ನ ಮಗಳಿಗೆ ಇಲ್ಲದೇ ಇರೋ ಮಾತನ್ನೆಲ್ಲ ನೆಂಬಿಸಿ ಅಳಿಯ ನಮ್ಮ ಅಳಿಯನಿಗೆ ಅಗೋರಿಗಳು ಹೋಗಿ, ನೀನು 2ನೇ ಹೆಂಡ್ತಿಗೆ ನೀನು ದೊಡ್ಡ ಹೆಂಡ್ತಿ, ರಕ್ತ ಸಂಬಂಧಿಗಳು ಮಾಟ ಮಾಡಿಸ್ಬಿಟ್ಟವ್ರೆ ಹಂದಿ ಬುಳ್ಳೆಯಲ್ಲಿ ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳಿ ಅಗೋರಿಗಳು ಹೇಳಿದ್ರಂತೆ. ಹುಟ್ಟದ ನಿರ್ವಾಣ ಗಂಡ ಹೆಂಡ್ತಿರು ಇಬ್ಬರೂ ಇಳಿ ತಗೊಂಡು ನಿಂಬೆಹಣ್ಣ ಆ ಕಡೆ ಈ ಕಡೆ ಬಿಸಾಕ್ಬೇಕಂತೆ ಅಂತ ಹೇಳಿದ್ರಂತೆ. ಅದಕ್ಕೆ 3 ವಾರದಿಂದ ಮಾಡಿದ್ರು. ನೆಕ್ಸ್ಟ್ ಹೋದ ವಾರ ಹೋಗಲಿಲ್ಲ, ನಾವು ಬರಲಿಲ್ಲ ಇನ್ನೊಬ್ಳು ಮಗಳ ಮನೆಗೆ. ನಾವೆಲ್ಲ ಅಲ್ಲೇ ಇದ್ದೋ. ಅಲ್ಲೇ ಇರ್ತಲೇ 1 ವಾರ ತಪ್ಪಿಸ್ಬಿಟ್ಟೆ ನೀನು, 1 ವಾರ ತಪ್ಪಿಸ್ಬಿಟ್ಟೆ ಅಂತ ಮಗಳ ಜೊತೆಲಿ ಜಗಳ ಕಾಯ್ಕೊಂಡು ಆಮೇಲೆ ಪುನಃ ಮಾತಾಡತ್ಲೆ ರಾತ್ರಿ ಏನೋ ಇಳಿ ತಗೋಬೇಕು ಅಂತ ಅಂದ್ಬಿಟ್ಟು ಆಚೆ ನಮ್ಮನ್ನೆಲ್ಲ ಕರ್ಕೋಗಿ ನಮ್ಮ ದೊಡ್ಡ ಮಗಳ ಮನೆ ಹತ್ರ ಅವರೇನೆ ಬಿಟ್ಟವ್ರು. ಅಲ್ಲ ಮನೇಲಿ ಯಾರೂ ಇಲ್ದೇನೆ ಇಳಿ ತಪ್ಪು ಅಂತ ಹೇಳಾರೇನೋ ಬಾ ಅಂತ ನನ್ನ ಮಗಳನ್ನ ಕೇಳಿದೆ.
ಇವಾಗ ಅವನ ಮಾತು ನಿಂಬಲೋ ನಿಮ್ಮ ಮಾತು ಕೇಳೋ ನಾನು ಯಾ ಕಡೆ ಸಾಯ್ಲಿ ಮಮ್ಮಿ, ಹೋಗ್ರಿ ಇರೋಗ್ರಿ ಬೆಳಗ್ಗೆ ಎದ್ದು ಬರೋಗ್ರಿ ಅಂತ ಹೇಳಿದ್ಲು. ಅಷ್ಟು ಮಾತಿನಲ್ಲಿ ನೆಂಬಿಸಿದ್ದ ನನ್ನ ಮಗಳನ್ನ. ಏನೇ ಒಂಚೂರು ನೋವು ಬಂದ್ರೂ ನನ್ನ ಮಗಳು ನನಗೆ ನನ್ನ ಮಗಳಿಗೆ ಫೋನ್ ಮಾಡೋಳು. ಆವತ್ತು ಅನ್ನೋದು ಫೋನ್ ಮಾಡಲಿಲ್ಲ, ರಾತ್ರಿ ಫೋನ್ ಮಾಡಲಿಲ್ಲ ನನ್ನ ಮಗಳು. ವಿಡಿಯೋ ಕಾಲ್ ಮಾಡವಳೆ ಮನ್ಗೋಕ್ಕೆ ಮುಂಚೆ ನನ್ನ ದೊಡ್ಡ ಮಗಳಿಗೆ ಅಷ್ಟೇನೆ. ಆಮೇಲೇನು ಮಲ್ಕೋತಾರಲ್ಲ ಅಂದ್ಬಿಟ್ಟು ನಾವು ಮಲ್ಕೊಂಡು, ಆಮೇಲೆ ಬೆಳಗ್ಗೆ ಎದ್ಬಿಟ್ಟು ಅವಯ್ಯನೇ ಬಂದ್ಬಿಟ್ಟು, ಸುಪ್ಪಿ ಬಾಕ್ಲು ತೆಗಿ, ಪರ್ಮಿ ಬಾಕ್ಲು ತೆಗಿ, ನಿಮ್ಮ ಅಕ್ಕ ಏನೋ ಮಾಡ್ಕೊಬಿಟ್ಟವಳೆ, ರೂಮ್ ಬಾಕ್ಲು ಹಾಕ್ಕೊಂಡು ಏನು ಮಾಡ್ಕೊಂಡಿದ್ದಾಳೋ ಗೊತ್ತಿಲ್ಲ ನನಗೆ, ಬಾಕ್ಲೆ ತೆಗಿತಾ ಇಲ್ಲ, ಬನ್ನಿ ಅಂದ್ಬಿಟ್ಟು ಕರ್ಕೊಂಡು ಬತ್ಲೆ ಎಲ್ಲ ಹುಡುಕ್ತರು ಮುಗಿ ಮೇಲೆಲ್ಲ ಸಿಕ್ಕಲಿಲ್ಲ. ನನ್ನ ಮಗ ಅಲ್ಲೇ ಬಂದವನೇ ದಾಟ್ಬಿಟ್ಟು ದಾಟ್ಬಿಟ್ಟು ಬಂದವನೇ, ನೋಡ್ಕೊಳ್ಳಿಲ್ಲ. ಆಮೇಲೆ ಹೋಗಿ ನೋಡವನೇ, ಉಸಿರು ಇದತ್ತೇನೋ ಅಂದ್ಬಿಟ್ಟು ಎಳ್ದಾಕೊಂಡವನೇ, ತೇಲ್ತಾ ದೇಣನ ಉಸಿರು ಇಲ್ಲ, ಏನೂ ಇಲ್ಲ, ಬಾಯಿಲ್ನೋರೆ. ಇವನ್ನ ಕೇಳ್ದೆ ಇಟ್ಕೆ ಏನು ಮಾಡಿದೆ ನನ್ನ ಮಗಳಿಗೆ ಅಂದೆ ಇಟ್ಕೆ ಏನೂ ಹೇಳಲಿಲ್ಲ, ಓಡೋಗೋಕೆ ಟ್ರೈ ಮಾಡ್ದೆ. ನಾನು ನನ್ನ ಮಗ ಹಿಡ್ಕೊಂಡು ಬಟ್ಟೆ ಬರೆಯಲ್ಲ ಎಳ್ದಾಕಿದ್ದೀವಿ ಅವನಿಗೆ, ನಾನೇನು ಮಾಡಲಿಲ್ಲ ಅಂತ ಅವನೇ ಸರ್. ನನ್ನ ಚಿಂದಂತೆ ಮಗಳು, ಏನು ಮಾಡೋದು ಸರ್, ನ್ಯಾಯ ಯಾರು ಕೊಡ್ತಾರೆ ಸರ್ ಇವಾಗ? ನಿಮ್ಮ ಹೆಸರಮ್ಮ? ರುದ್ರಮ್ಮ.